ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಇದನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಏನಾದ್ರು ಮಾಡಿ 2027 ಒಳಗಡೆ ಎತ್ತಿನಹೊಳೆಯನ್ನ ನಮ್ಮ ಕೋಲಾರಕ್ಕೆ ಮುನಿಯಪ್ಪನವರು ಬಂದಿದ್ರು, ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ತುಮಕೂರು ಆದಿಯಾಗಿ ಆ ನೀರನ್ನು ಒದಗಿಸಿ ಕುಡಿಯುವ ನೀರಿನ ಮೊದಲನೇ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನನಗೆ ಆದೇಶವನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಬದಿಗೊಂಡು ನೇರವಾಗಿ ಮಾತನ್ನು ಜನರಿಗೆ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತೇ ಹೋಗಿ ಬೇಲೂರಿಗೆ ಮತ್ತು ದೊಡ್ಡಬಳ್ಳಾಪುರದ ಜಾಗ ಮತ್ತು 3-4 ಕಡೆ ವೀಕ್ಷಣೆ ಮಾಡಿ ಮುಂದಿನ ಕ್ಯಾಬಿನೆಟ್ಗೆ ಒಂದು ವರದಿಯನ್ನು ಸಲ್ಲಿಸಿ ನಾವೇನು ಜನರಿಗೆ ಮಾತು ಕೊಟ್ಟಿದ್ದೇವೆ ಮಾತನ್ನು ಪೂರ್ಣ ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕುಡಿಯುವ ನೀರು ಆದ್ಮೇಲೆ ನಾವೆಲ್ಲ ಕೂಡ ಕೆರೆಯನ್ನು ತುಂಬುವಂತ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಆದ್ರಿಂದ ಇವತ್ತು ನಾವೆಲ್ಲ ಜನರ ಆಶೀರ್ವಾದ ಪಡ್ಕೊಂಡು ನೀವೆಲ್ಲಿವರೆಗೂ ನಮ್ಗೆ ಆಶೀರ್ವಾದ ಮಾಡ್ತೀರೋ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ನಿಮ್ಮ ಆಶೀರ್ವಾದ ಬಹಳ ಮುಖ್ಯ, ನುಡಿದಂತೆ ನಡೆಯೋದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನು ನಾವು ರಚನೆ ಮಾಡಿದ್ವಿ. ಆ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ. ಹಂತವಾಗಿ ಈಗಾಗಲೇ ಸುಮಾರು 70 ಭಾಗ, ಆ 2 ವರ್ಷದಲ್ಲೇ ನಾವು 70 ಭಾಗ ಆ ಪ್ರಣಾಳಿಕೆಯಲ್ಲಿ ನಾವು ಮುಗಿಸಿದ್ದೇವೆ. ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಗ ಕೂಡ 145 ಭರವಸೆಗಳನ್ನ ಈಡೇರಿಸಿದೆ. ಇವತ್ತು ಒಂದು ರಂಗ ಅಂತ ಕೈಗಾರಿಕೆಯಿಂದ, ನೀರಾವರಿಯಿಂದ, ಕೃಷಿಯಿಂದ, ಸಮಾಜ ಕಲ್ಯಾಣದಿಂದ, ಅಲ್ಪಸಂಖ್ಯಾತರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ಸಮಬಾಧ್ಯತೆಯಿಂದ ಸಮಪಾಲವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅತಿ ಹೆಚ್ಚು ಮೊತ್ತದ ಬಜೆಟ್ ಅನ್ನು ಕೊಟ್ಟಿದ್ದೇವೆ. ನಮ್ಮ ಕಾರ್ಯಕ್ರಮಗಳು, ನಮ್ಮ ಗ್ಯಾರಂಟಿಗಳು ಇವತ್ತು ಏನು ಇಡೀ ದೇಶಕ್ಕೆ ಇವತ್ತು ನಾವು ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದೊಂದು ಬಳ್ಳಾರಿಯಲ್ಲಿ ವಿಜಯನಗರದಲ್ಲಿ 1,11,111 ಜನರಿಗೆ ಭೂಮಿ ಇದನ್ನ ಏನು ನಮ್ಮ ಗೋರ್ಮೆಂಟ್ಗಳಲ್ಲಿ ಏನು ತಾಂಡಗಳಲ್ಲಿ ಬೇರೆ ಕಡೆ ಏನು ಗ್ರಾಮಗಳನ್ನ ಪರಿವರ್ತನೆಯನ್ನು ಮಾಡಿ ಅವರಿಗೆ ದಾಖಲೆಯನ್ನು ಕೊಟ್ಟು ಭೂ ಗ್ಯಾರಂಟಿ ಕಾರ್ಯಕ್ರಮವನ್ನು 6ನೇ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರು ನಗರಕ್ಕೆ ಇವತ್ತು ತುಮಕೂರಿನ ಒಂದು ಹೊಸ ಯೋಜನೆಗಳನ್ನ ಸ್ಯಾಟಲೈಟ್ ಆಗಿ ಪರಿವರ್ತನೆ ಆಗಬೇಕು. ಈ ತುಮಕೂರಿಗೆ ಹೆಚ್ಚಿಗೆ ಶಕ್ತಿ ಸಿಗಬೇಕು. ಜನರಿಗೆ ಬಂದು ಉತ್ತಮವಾದಂತಹ ಬೆಂಗಳೂರು ನಾಗರಿಕತೆ ಯಾವ ರೀತಿ ಇದೆ ಅದೇ ರೀತಿ ತುಮಕೂರಿಗೂ ಕೂಡ ಒದಗಿಸಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ ಆಗಿದೆ. ಆ ದೃಷ್ಟಿಯಲ್ಲಿ ಇಲ್ಲಿಗೆ ನಾವು ಮೆಟ್ರೋ ರೈಲು ಇಲ್ಲ ಅಂತರ್ಗತವಾದಂತಹ ರೈಲನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ DPR ಕೂಡ ತಯಾರನ್ನು ನಾವು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳ ರೂಪಿಸ್ತಾ ಇದ್ದೇವೆ. ಈ ತುಮಕೂರು ಜಿಲ್ಲೆ, ಕಲ್ಪತೂರು ಜಿಲ್ಲೆ ಇತಿಹಾಸ ಇದೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಒಂದು ದೊಡ್ಡ ಇತಿಹಾಸ ಇದೆ. ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಾಯಕರೆಲ್ಲ ಸೇರಿ ಮತ್ತೆ ಅತಿ ಹೆಚ್ಚು ಸೀಟನ್ನು ತಂದುಕೊಟ್ಟು ಈ ಸರ್ಕಾರವನ್ನ ಮುಂದುವರಿಸಲಿಕ್ಕೆ, ತಮ್ಮ ಸೇವೆಯಿಂದ ಮುಂದುವರಿಸಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೇನೆ. ಇದಾದ್ಮೇಲೆ ನಾನು ಅನೇಕ ನೀರಾವರಿ ಯೋಜನೆ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ವೀಕ್ಷಣೆಗೆ ಹೋಗ್ತಾ ಇದ್ದೇನೆ. ತಾವು ಯಾರು ಒಂದೇ ಭಾವನೆ ಬೇಡ. ಈಗಾಗಲೇ ರಾಜಣ್ಣವರ ಭಾವಚಿತ್ರಗಳನ್ನ ಫೋಟೋ ಎಕ್ಸಿಬಿಷನ್ ಕೂಡ ಉದ್ಘಾಟನೆಯನ್ನು ಮಾಡಿ ಬಂದಿದ್ದೇನೆ. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ರಾಜಣ್ಣವರು ಮತ್ತು ಅವರ ಕುಟುಂಬಕ್ಕೆ ಇನ್ನ ಭಗವಂತ ಹೆಚ್ಚಿಗೆ ಶಕ್ತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ನಾನು ಮಾತುಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೊಂದು ಐತಿಹಾಸಿಕವಾದಂತಹ ಜನ್ಮದಿನದ ಆಚರಣೆಯ ಕಾರ್ಯಕ್ರಮ. ನೇರ ನುಡಿಗೆ ಸ್ವಾಭಿಮಾನದ ನಾಯಕ, ರೈತಾಪಿಯ ಬದುಕನ್ನ ಸುಧಾರಣೆಗೆ ಗುರಿಯನ್ನ ಮಾಡಿದಂತ ಒಬ್ಬ ಆತ್ಮೀಯ ಸ್ನೇಹಿತನ ಜನ್ಮದಿನವನ್ನ ಬಹಳ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೇವೆ. ಅವ್ರಿಗೆ ಅವರ ಕುಟುಂಬಕ್ಕೆ ಇನ್ನು ಹೆಚ್ಚಿಗೆ ಜನ ಸೇವೆಯನ್ನು ಮಾಡಿ ಅವಕಾಶ ಸಿಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಒಂದು ವೈಯಕ್ತಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಲ್ಲಿಗೆ ನಿಂತಿದ್ದೇನೆ. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ,
ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಹೀಗೆ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ ರೈತರ ಬದುಕಿಗೋಸ್ಕರ ಈ ಕ್ಷೇತ್ರಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟುಕೊಂಡು ನಾವು ಬಂದಿದ್ದೇವೆ. ಇವತ್ತು ರಾಜಣ್ಣವರು ಈಗ ಈ ಅವಧಿಯಲ್ಲಿ ನಮ್ಮ ಸಹಕಾರ ಮಂತ್ರಿಯಾಗಿ ಬಹಳ ಆಸೆ ಬಿಟ್ಟು ನಾನು ಸರ್ಕಾರದ ಮಂತ್ರಿ ಆಗಲೇಬೇಕು ಅಂತೇಳಿ ನನ್ನನ್ನ ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡು ಇವತ್ತು ಈ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಟ್ಟಿದೆ. ಅವರು ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ನಾನು ಕೂಡ 73ರಲ್ಲಿ ನಾನು ಟಿಎಪಿಸಿಎಂಎಸ್ ಆಯ್ಕೆ ಆಗಿದ್ದೆ. ಅದಾದ್ಮೇಲೆ ನಾನು ಕೂಡ ಸಹಕಾರ ಮಂತ್ರಿಯಾಗಿ ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ನನ್ನನ್ನು ನೇಮಕವನ್ನು ಮಾಡಿದ್ರು. ಅದಾದಾಗ ಶ್ರೀ ರಾಜಣ್ಣವ್ರನ್ನ ಆವತ್ತಿನ ದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಕೀರ್ತಿ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ನಮ್ಮ ಗಣಾಕ್ಷರನ್ನು ಕೂಡ ಆವತ್ತಿನ ಕಾಲದಲ್ಲಿ ಒಂದೇ ಜಿಲ್ಲೆಯವರನ್ನ ಎಸ್ಐಟಿ ಬ್ಯಾಂಕಿನ ಅಧ್ಯಕ್ಷರಾಗಿ ಗಣಾಕ್ಷರನ್ನ ನಾನು ಸಹಕಾರ ಮಂತ್ರಿ ಆಗಿದ್ದರಿಂದ ಮಾಡಿದ್ದು ಇವತ್ತು ನನಗೆ ನಿಮ್ಮೆಲ್ಲರನ್ನು ನೋಡಿದಾಗ ನನಗೆ ನೆನಪುತ್ತದೆ. ಇವತ್ತು ತಾವೆಲ್ಲ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ತುಳಿತಕ್ಕೆ ಒಳಗಾದಂತಹ ಒಂದು ಸಮಾಜದ ಒಬ್ಬ ಧೀಮಂತ ನಾಯಕರನ್ನ ಇವತ್ತು ನಾವೆಲ್ಲ ಶುಭ ಹಾರೈಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಹಿಂದೆ ನಾನು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಸೋಲ್ನಲ್ಲಿ ಇರುತ್ತಿತ್ತು. ಆಗ ಜಪಾನ್ಗೆ, ಕೊರಿಯಾಗೆ, ಸೌತ್ ಕೊರಿಯಾಗೆ ಮತ್ತು ಅನೇಕ ಕಡೆಗಳ ಪ್ರವಾಸವನ್ನು ಮಾಡಿ ಸಹಕಾರ ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡಿ ಕೂಡ ಬಂದಿದ್ದು ನನಗೆಲ್ಲ ನೆನಪಿದೆ. ಇವತ್ತು ನಾವು ಮತ್ತೆ ಇವತ್ತು ಸರ್ಕಾರದಲ್ಲಿ ಒಟ್ಟು ಕೆಲಸ ಮಾಡುವಂತ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ. ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರಾಗಿ ಈ ಸುದೊಡ್ಡ ಪಕ್ಷವನ್ನ ಬೆಳೆಸಲಿಕ್ಕೆ ಬೇಕಾದಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಇದು ಅವರು ಮುಂದುವರಿಸಿಕೊಂಡು ಹೋಗಬೇಕು. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಜನರ ಸೇವೆಯನ್ನು ಮಾಡುವಂತಹ ಶಕ್ತಿ ಅವರಿಗೆ ಕೊಡಿದೆ. ಸರ್ವರಿಗೂ ಸಮಪಾಲು ಸಮಪಾಲು ಎಲ್ಲ ವರ್ಗದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ನಾವು ಯಾವುದೇ ಜಾತಿ ಕೊಟ್ಟಿಲ್ಲ, ಯಾವುದೇ ಧರ್ಮ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ. ನಾವು ಮೇಲ್ ಜನ ಕೀಳ್ ಜನ ಒಂದು ಭಾವನೆ ಬೇಡ. ಮಾನವೀಯತೆಯ ದೃಷ್ಟಿಯಿಂದ ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು. ಇದೇ ಕಾಂಗ್ರೆಸ್ ಪಕ್ಷದ ಮೂಲ ತಂತ್ರ, ನಮ್ಮ ಸಿದ್ಧಾಂತ. ಆ ನಿಟ್ಟಿನಲ್ಲಿ ಅವರ ಕುಟುಂಬದವರು ಬರೀ ಒಂದು ವರ್ಗ, ಹಿಂದುಳಿದ ವರ್ಗ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ. ಎಲ್ಲ ವರ್ಗಕ್ಕೂ ಕೂಡ ಶಕ್ತಿಯಾಗಿ ನಿಂತಾಗ ಮಾತ್ರ ಅವನು ನಾಯಕನಾಗಲಿಕ್ಕೆ ಸಾಧ್ಯ. ಆದ್ರಿಂದ ಈ ಸಂದರ್ಭದಲ್ಲಿ ಅನೇಕ ರೂಪದಲ್ಲಿ ರೈತರ ಬದುಕಿಗೆ ನಾವೆಲ್ಲ ಬದಲಾವಣೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವೇನು ಮಾತು ಕೊಟ್ಟಿದ್ದು ಆ ಮಾತು ಪ್ರಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನರ ಆಸೆ ಆಕ್ಷೇಪಣೆಗಳ ಈಡೇರಿಸಿದ್ದೇವೆ. ಜನರ ಬದುಕಿಗೆ ನಿನ್ನೆ ತಾನೇ ಮುಖ್ಯಮಂತ್ರಿಗಳು, ನಾನು, ಪರಮೇಶ್ವರ್ ಅವರು ನಾವೆಲ್ಲ ಕೂತ್ಕೊಂಡು ರಾಜಣ್ಣವರು ಬರಬೇಕಾಗಿತ್ತು. ಎತ್ತಿನಹೊಳೆ ಯೋಜನೆ